ವಿದ್ಯಾರ್ಥಿಗಳೇ, ಸೊ ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟು. ಸೊ ನಿಮ್ಗೆ ಏನಂತಂದರೆ ಇವಾಗಲೇ ಒಂದು ಅವೇರ್ನೆಸ್ ಇರಲಿ, ಯಾಕಂದರೆ ನೀವು ಸದ್ಯಕ್ಕೆ ಇವಾಗ ಗ್ಯಾಪಲ್ಲಿದ್ದೀರ. ಮೀನ್ಸ್ ಮಾಕ್ ರಿಸಲ್ಟ್ ಬರೋರು ಕೂಡ ಏನು ಕೂಡ ಕೆಲಸ ಇಲ್ಲ. ಸೊ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ನಿಮಗೆ ಮುಂದೆ ರಿಗ್ರೆಟ್ ಆಗೋದು ತಪ್ಪುತ್ತೆ ಅಂತಂದು ಮಾಡ್ತಿರೋದು. ಸೊ ಎಷ್ಟೋ ಸ್ಟೂಡೆಂಟ್ ನೋಡ್ತೀನಿ ನಾನು ಪ್ರತಿ ವರ್ಷವೂ ಕೂಡ ಏನಂತಂದರೆ ಹೆಂಗೋ ಅಡ್ಮಿಷನ್ ಆಗಿ ಹೋಗ್ತಾರೆ. ಬಟ್ ಅಡ್ಮಿಷನ್ ಆಗಿರ್ತಕ್ಕಂಥ ಅಮೌಂಟ್ನ ವಾಪಸ್ ರಿಕವರ್ ಮಾಡ್ಕೊಳ್ಳೋದು ಅದು ಗೌರ್ಮೆಂಟ್ ಕಡೆಯಿಂದನೇ ನೀವು ರಿಕವರ್ ಮಾಡ್ಕೋಬೋದು. ಓಕೆ, ಯಾಕಂದರೆ ಎಲ್ಲರೂ ಕೂಡ ಇದು ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ನಿಮ್ಗೆ ಬರುವಂಥದ್ದು ಯಾವುದೋ ಅದಲ್ಲ, ನಿಮ್ಮ ಅಮೌಂಟೇ ಇದು, ಆಯಿತಾ. ಸೊ ತೊಗೋಬೇಕು, ಅದು ಯಾವ ರೀತಿ ಅಂತ ಎಲ್ಲನೂ ಕೂಡ ಹೇಳ್ತೀನಿ. ಸದ್ಯಕ್ಕೆ ಈಗಾಗಲೇ ಹುಡುಗರಿಗೆ ಚಿರಪರಿಚಿತ ಅಂತಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತಂದರೆ SSB ಸ್ಕಾಲರ್ಶಿಪ್ ಎಲ್ಲರೂ ಕೂಡ ಗೊತ್ತಿರುತ್ತೆ. ಬಟ್ ನೀವು PUC ಅವ್ರಿಗೂ ಕೂಡ ನಿಮ್ಗೆ ಅಮೌಂಟ್ ಬರ್ತಾ ಇರಲ್ಲ ಜಾಸ್ತಿ, ಅಂದರೆ ಬಿಗ್ ಅಮೌಂಟ್ ಬರ್ತಾ ಇರಲ್ಲ. ಸೊ ನಿಮ್ಮ ಹೈಸ್ಕೂಲಲ್ಲಿ PUC ಅವ್ರಿಗೆ 1000-2000 ಅಷ್ಟೇ ಬರ್ತಾ ಇರುತ್ತೆ. ಬಟ್ ನೀವು ನೀವು ಡಿಗ್ರಿ ಬರ್ತಾ ಇದ್ದೀರ ಅಂತಂದರೆ, ಸೊ ಪ್ರೊಫೆಷ್ನಲ್ ಕೋರ್ಸಲ್ಲಿ ಕೂಡ ಬರ್ತಾ ಇದ್ದೀರ ಅಂತಂದರೆ ಎಸ್ಪೆಷಲಿ ನಿಮ್ಗೆ ಏನಂತಂದರೆ ಜಾಸ್ತಿ ಅಮೌಂಟೇ ಬರ್ತದೆ. ಸೊ ಒಂದು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ. ನಾನು ಏನಂದ್ರೆ ವರ್ತ್ ಆಫ್ 2 lakh ಅಂತ ಹೇಳ್ತೀನಿ. ಸೊ ಅಷ್ಟೊಂದು ಬರ್ತಾಯಿಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿವರೆಗೂ ಕೂಡ ತೊಗೋಬೋದು. ಯಾವ ರೀತಿ ಏನು ಅಂತ ಎಲ್ಲನೂ ಕೂಡ ಹೇಳ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಎರಡು ರೀತಿಯಾಗಿ ಕೂಡ ಸ್ಕಾಲರ್ಶಿಪ್ ಇರ್ತವೆ. ಗೌರ್ಮೆಂಟ್ ಮಾತ್ರ ನಿಮಗೆ 100% ಸ್ಕಾಲರ್ಶಿಪ್ ಬಂದೇ ಬರ್ತವೆ. ಓಕೆ, ಸ್ವಲ್ಪ ತಡ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಕೂಡ ಬಂದೇ ಬರ್ತದೆ. ಸೊ ಅಂದರೆ ಈ 1 month 2 months ಡಿಲೇ ಆಗ್ಬೋದು, ಖಂಡಿತವಾಗ್ಲೂ ಕೂಡ SSB ಮಾತ್ರ 200% ಬಂದೇ ಬರ್ತದೆ. ಒನ್ಸ್ ನಿಮ್ಮೊಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟೇಟಸ್ ಒಳಗೆ ಏನಾದರೂ ಅಮೌಂಟ್ ಮೆನ್ಷನ್ ಮಾಡಿದರೆ ಯಾವಾಗಾದರೂ ಬಂದೇ ಬರುತ್ತದು. ಸರಿ, ಈಗ ಯಾವ್ಯಾವೆಲ್ಲ ಮೊದಲು ಸ್ಕಾಲರ್ಶಿಪ್ ಅಂತ ಹೇಳ್ತಾ ಹೋದರೆ, ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಫಸ್ಟ್ದು SSB, ಮೇನ್ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಗೆ SSB. ಓಕೆ, ಸೊ ಇದು ಯಾರಿಗೆ ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತಂದರೆ, ಎಕ್ಸಾಂಪಲ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ. ಲೈಕ್ ಇಂಜಿನಿಯರ್ ಸ್ಟೂಡೆಂಟ್, ಬಹುತೇಕ ಸ್ಟೂಡೆಂಟ್ ಈ ವಿಡಿಯೋ ನೋಡ್ತಾ ಇರ್ತಾರೆ, ಹಂಗಾಗಿ ಹೇಳ್ತೀನಿ. ಇಂಜಿನಿಯರಿಂಗ್ ಒಳಗಡೆ ನೋಡಿ, ನಿಮ್ಮ ಬೋಧನಾ ಶುಲ್ಕ ಅಂತ ಏನು ಕರಿತೀವಿ, ಆ ಅಮೌಂಟ್ ನಿಮಗೆ ರಿಫಂಡ್ ಆಗುತ್ತೆ. ಲೈಕ್ ಅದರದ ಗೌರ್ಮೆಂಟ್ ಕಾಲೇಜ್ ಒಳಗೆ ಎಷ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜ್ ಒಳಗಡೆ 45,000 ಇತ್ತು ಅನ್ಕೊಳ್ಳಿ. ಓಕೆ, ಇಂಜಿನಿಯರಿಂಗ್ ಕಾಲೇಜ್ ಫೀಸ್ 45,000 ಇತ್ತು ಅನ್ಕೊಳ್ಳಿ. ಇದರ ಹಾಫ್ ಅಮೌಂಟ್ ಎಷ್ಟಾಗುತ್ತೆ? 22,000, ಅಂದರೆ 22,000 23,000 ಆಗುತ್ತೆ. ಅಷ್ಟು ಅಮೌಂಟು ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಗೆ ಆ್ಯಂಡ್ ಅದೇ ರೀತಿಯಾಗಿ ಪ್ರೈವೇಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್ ತೊಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಗೆ ಅಮೌಂಟ್ ಬರುತ್ತೆ. ಎಲ್ಲಿ SSB ಥ್ರೋ ಬರುತ್ತೆ. ಸೊ ಇದು ಒಂದು. ಆ್ಯಂಡ್ ಇದ್ರ ಜೊತೆಗೆ SSB ಒಂದೇ ಅಪ್ಲಿಕೇಶನ್ ಹಾಕೊಂಡ್ಬಿಟ್ರೆ ನಿಮಗೆ ಸಾಕಷ್ಟು ಬರ್ತಾ ಹೋಗುತ್ತೆ. ನೋಡಿ, SSB ಒಂದೇ ಹಾಕೊಂಡ್ಬಿಟ್ರೆ ನಿಮಗೆ ವಿದ್ಯಾಸಿರಿ ಅಂತಂದು ಕೂಡ ಮೆನ್ಷನ್ ಆಗಿ ಬರುತ್ತೆ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ಓಕೆ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಏನಾದರೂ ಹಾಸ್ಟೆಲ್ ಸಿಗದೆ ಹೋದರೆ ಅಂಥ ಒಂದು ಸ್ಟೂಡೆಂಟ್ಗೆ 15,000 ಸ್ಕಾಲರ್ಶಿಪ್ ಅಂತಂದು ಈಗಾಗಲೇ 2 ವರ್ಷ ಇತ್ತು ಗೌರ್ಮೆಂಟ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾಡಿ. ಮೊದಲು ತೆಗೆದಿದ್ರು, ಮತ್ತೆ 2 ವರ್ಷದಿಂದ ಚಾಲ್ತಿಯಲ್ಲಿದೆ. ಸೊ ಇದು ಕೂಡ ಬರ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಹುಡುಗರಿಗೆ SC ಸ್ಟೂಡೆಂಟ್ಗೆ, ಅದರಲ್ಲೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಗೆ ಏನಂತಂದರೆ, ನೀವು SSB ಕಡೆಯಿಂದ ಬರೋಬ್ಬರಿ ಅಂತಂದರೆ 90,000ರಿಂದ 1,00,000 ರೂಪಾಯಿ ಸ್ಕಾಲರ್ಶಿಪ್ಪು ಗೌರ್ಮೆಂಟ್ ಸೀಟ್ ತೊಗೊಂಡವ್ರಿಗೆ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಇರೋರಿಗೆ ನಿಮಗೆ ಬರುತ್ತೆ. ಓಕೆ, ಸೊ ಯಾಕೆ ನಿಮಗೆ ಪ್ರೈವೇಟ್ ಕಾಲೇಜ್ ಒಳಗಡೆ ನಿಮಗೆ ಫೀಸ್ ಕಟ್ಸ್ಕೊಳ್ಳಲ್ಲ? 0 ರೂಪಾಯಿಲಿ ನೀವು ಅಡ್ಮಿಷನ್ ಆಗ್ತೀರಿ. ಓಕೆ, ಕಾಲೇಜ್ ಒಳಗೆ ಕೇಳಿದರೆ ಮ್ಯಾಕ್ಸಿಮಮ್ 10,000ರಿಂದ 20,000 ಕೊಟ್ಟಿರ್ತೀರಿ ನೋಡಿ. ಸೊ ಇಲ್ಲಿ ಅದಕ್ಕೆ ನಿಮ್ಗೆ ಇಸ್ಕೊಳ್ಳಲ್ಲ ಅಂತಂದರೆ, ಸ್ಕಾಲರ್ಶಿಪ್ ನಿಮಗೆ ಅಷ್ಟು ಅಮೌಂಟ್ ಬರುತ್ತೆ. ಆ ಅಮೌಂಟ್ ಎಲ್ಲನೂ ಕೂಡ ಏನು ಮಾಡ್ತಾರೆ, ಕಾಲೇಜವ್ರು ಇಸ್ಕೊತಾರೆ. ಸೊ ಹಂಗಾಗಿ ಇಲ್ಲ, ಇನ್ ಕೇಸ್ ಅಡ್ಮಿಷನ್ ಹೋದಾಗ ನೀವು ಎಲ್ಲನೂ ಕೂಡ ಫೀಸ್ ಕಟ್ಸ್ಕೊಂಡಿತ್ತಂದರೆ ನಿಮ್ಗೆ ಸ್ಕಾಲರ್ಶಿಪ್ 1,00,000 ಕೂಡ ಬರ್ತದೆ. ಅದು ನೀವೇ ಇಟ್ಕೊಳ್ಳಿ. ಓಕೆ, ಇದು ಫಿಕ್ಸ್ ಬರುತ್ತೆ, ಆಯಿತಾ. ನೀವು ಅಂದರೆ ನಿಮಗೆ ಬರುತ್ತೋ ಇಲ್ಲ ಗ್ಯಾರಂಟಿ ಅಂತಲ್ಲ, ಖಂಡಿತವಾಗ್ಲೂ ಕೂಡ ಬಂದೇ ಬರೋದು. ಓಕೆ, ಇದನ್ನು ಅಂದರೆ ಅದಕ್ಕೆ ಯಾಕೆ ಇವಾಗಲೇ ಹೇಳ್ತಿದ್ದೀನಿ ಅಂತಂದರೆ, SSB ಅಪ್ಲಿಕೇಶನ್ ಹಾಕೋದಿಲ್ಲ ಎಷ್ಟು ಹುಡುಗರು ನೋಡ್ತೀನಿ ನಾನು. ಆಲ್ಮೋಸ್ಟ್ ಆಗ್ತಾರೆ ಬಿಡಿ, ಒಂದು 70 to 80% ಹಾಕಿರ್ತಾರೆ. ಬಟ್ ರಿಮೈನಿಂಗ್ 20% ಕೂಡ ಮಿಸ್ ಆಗ್ಬಾರ್ದು ಅಂತ ವಿಡಿಯೋ ಮಾಡ್ತಿರೋದು. ಓಕೆ, ಅಪ್ಲಿಕೇಶನ್ ಹಾಕ್ತೀರಾ. ಆ್ಯಂಡ್ ಇದು ಏನಾಯಿತು, ಪ್ಯೂರ್ಲಿ ಕರ್ನಾಟಕ ಗೌರ್ಮೆಂಟ್ ಸ್ಟೂಡೆಂಟ್ಗೆ ಎಲ್ಲ ಕೋರ್ಸು. ನಾನು ಇಂಜಿನಿಯರಿಂಗ್ ಒಂದು ಹೇಳಿದೆ, ಅದೇ ರೀತಿ ಅಗ್ರಿ, ವೆಟರ್ನರಿ, BS ನರ್ಸಿಂಗ್, B.Pharm, D.Pharm ಎಲ್ಲ ಏನೇ ಮಾಡಿರಿ ಎಷ್ಟು ಅಮೌಂಟ್ ಬರಬೇಕು ಅಷ್ಟು ಬಂದೇ ಬರುತ್ತೆ. ಓಕೆ, ಸೊ ಇನ್ ಡೀಟೇಲ್ ಆಗಿ ಸಪ್ರೇಟ್ ಕೋರ್ಸ್ಗೆಲ್ಲ ವಿಡಿಯೋ ಮಾಡಬೇಕಾಗುತ್ತೆ, ಯಾಕಂದರೆ ಎಲ್ಲನೂ ಕೂಡ ಡೀಟೇಲ್ಸ್ ಹೇಳಿತ್ತು ಅಂದರೆ ಲೆಂತ್ ಆಗುತ್ತೆ. ಬಟ್ ಅಮೌಂಟ್ ಮಾತ್ರ ನಿಮ್ಮ ಗೌರ್ಮೆಂಟ್ ಕಾಲೇಜ್ ಎಷ್ಟು ಫೀಸ್ ಇರುತ್ತೋ ಅದ್ರದ್ದು ಹಾಫ್ ಅಮೌಂಟ್ ಮಾತ್ರ ಬಂದೇ ಬರ್ತಿರ್ತದೆ. ಸೊ ಇನ್ಕ್ರೀಸ್ ಕೂಡ ಮಾಡ್ತಿರ್ತಾರೆ ವರ್ಷ. ಸರಿ, ಆ್ಯಂಡ್ ಅದಾದ ನಂತರ ವಿದ್ಯಾಸಿರಿ ಅಂತ ಹೇಳಿದೆ. SSB ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅಷ್ಟೇ ನಡೆಯೋದಿಲ್ಲ ವಿದ್ಯಾಸಿರಿ ಬರಲಿಕ್ಕೆ. ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡಲೇಬೇಕು, ಮಾಂಡೇಟರಿ ಇದೆ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ವಿದ್ಯಾಸಿರಿ ಕಡೆಯಿಂದ 15,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ನೋಡಿ, ಒಂದಿಷ್ಟು ಹುಡುಗರು ಅಂತಂದರೆ PMS ಸ್ಕಾಲರ್ಶಿಪ್ ಅಂತ ಕರಿತೀವಿ ನಾವು. ಓಕೆ, ಅಂತಂದರೆ ಈಗ ಹುಡುಗರಿಗೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೂ ಕೂಡ ಬರ್ತಾ ಇರ್ತದೆ. ಇದನ್ನು ಕೂಡ ಹಾಕೋರಿ PMS ಸ್ಕಾಲರ್ಶಿಪ್ಪು. ಓಕೆ, ಇದು ಮೇನ್ ಇಂಪಾರ್ಟೆಂಟು, ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಇದಾದ ನಂತರ ಒಂದಿಷ್ಟು ಹುಡುಗರಿಗೆ ಸಮ್ ಟೈಮ್ ಬರ್ಬೋದು, ಬರದೇನೆ ಇರ್ಬೋದು. ಇದು ಅಂದರೆ 50% ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತಂದು. ಇದರಲ್ಲಿ ಸಂಘಟಿತ, ಅಸಂಘಟಿತ ಅಂತ ಬರ್ತವೆ. ಸೊ ನೀವು ಸಂಘಟಿತ ಇದ್ದರೂ ಅಥವಾ ಅಸಂಘಟಿತ ಇದ್ದರೂ, ನಿಮ್ಮ ಮನೆಯಲ್ಲಿ ಮೊದಲು ಲೇಬರ್ ಕಾರ್ಡ್ ಇದೆಯೋ ಇಲ್ಲ, ಲೇಬರ್ ಕಾರ್ಡ್ ಇದ್ದಾದ ನಂತರ, ಅಂದರೆ ಬಂದು ಚಾಲ್ತಿಯಲ್ಲಿ ಆದ ನಂತರ 1 ವರ್ಷ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತದೆ. ಸಮ್ ಟೈಮ್ ಏನು ಮಾಡ್ತಾರೆ, ನಮ್ಮ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಸೊ ಭಾಳ ತೊಂದರೆ ಕೊಡಬಾರ್ದು ಅಂತಂದು SSBಗೆ ಲಿಂಕ್ ಮಾಡಿಬಿಡ್ತಾರೆ. ನೀವು ಅಪ್ಲಿಕೇಶನ್ SSB ಒಂದೇ ಹಾಕಿಬಿಟ್ರೆ ಸಾಕು, ಬರ್ತಾ ಇರುತ್ತೆ. ಇಲ್ಲ, ಸಪ್ರೇಟ್ ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ನೀವು ಸೇವಾ ಸಿಂಧುಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದಿರ್ತದೆ. ಓಕೆ, ಇದಾಯಿತು. ನೆಕ್ಸ್ಟ್ ಏನಂತಂದರೆ, ಮೇನ್ ಇವಾಗ ಇಷ್ಟೊತ್ತು ಗೌರ್ಮೆಂಟ್ ಹೇಳಿದೆ, ಇದು ಮಾತ್ರ ಇಷ್ಟೊತ್ತು 100% ಬರುವಂಥದ್ದು. ಈಗ
ಪಾರ್ಷಿಯಲಿ ಅಂತ ಹೇಳ್ಬೋದು, ಬರ್ಬೋದು ಬರ್ದೇನೆ ಇರ್ಬೋದು. ಅದು ಸೆಲೆಕ್ಟೆಡ್ ಸ್ಟೂಡೆಂಟ್ ಮಾತ್ರ. ಲೈಕ್ ಎಕ್ಸಾಂಪಲ್, ಈಗ ಎಷ್ಟೋ ಅದರಲ್ಲೂ ಕೂಡ ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ ಇಂಥ ಸ್ಕಾಲರ್ಶಿಪ್ ಅಪ್ಲೈ ಮಾಡಲೇಬೇಕು ನೀವು. ಹೆಂಗೆ ಅಂತಂದರೆ ಅಪ್ಡೇಟ್ ಮಾಡ್ತೀನಿ ಬಿಟ್ಟಾಗ. ಓಕೆ, ಯಾವುದಂತಂದರೆ 2026 ಮತ್ತು 27 HDFC ಸ್ಕಾಲರ್ಶಿಪ್ ಅಂತಂದು. ಓಕೆ, HDFC ಸ್ಕಾಲರ್ಶಿಪ್ ಏನಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಒಂದು 50% ಸ್ಟೂಡೆಂಟ್ ಅಪ್ಲೈ ಮಾಡಿದವ್ರಿಗೆ ಬಂದೇ ಬರ್ತದೆ. ಅದರಲ್ಲೂ ಕೂಡ ಕರ್ನಾಟಕ ಸ್ಟೂಡೆಂಟ್ ಕೂಡ ಭಾಳಷ್ಟು ಕ್ಲೇಮ್ ಆಗ್ತದೆ. ಕಳೆದ 2 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಹಂಗಾಗಿ HDFC ಸ್ಕಾಲರ್ಶಿಪ್ ಇನ್ನೂ ಕೂಡ ಈ ಸದ್ಯಕ್ಕೆ ಓಪನ್ ಆಗಿಲ್ಲ. ಲೇಟಾಗಿ ಅಪ್ಲೈ ಮಾಡಿ. ಇನ್ ಕೇಸ್ ನೀವು UG ಸ್ಟೂಡೆಂಟ್ ಇರ್ತಾರೆ ಅಂದರೆ ಅಂಡರ್ ಗ್ರಾಜುಯೇಷನ್ ಸ್ಟೂಡೆಂಟು, ನೀವು ಇನ್ ಕೇಸ್ ಸೆಲೆಕ್ಷನ್ ಆಯ್ತಪ್ಪ ಅಂತಂದರೆ ನಿಮಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಇನ್ ಕೇಸ್ PG ಇತ್ತಂತಂದರೆ 75,000 ಇದೆ. ಆ್ಯಂಡ್ ನಾರ್ಮಲ್ ಡಿಗ್ರಿ BA BCom BSc ಓದ್ತಂದರೆ ನಿಮಗೆ 35,000 ಬರುತ್ತೆ. ಅಂದರೆ ಇದು ಡಿಫ್ರೆಂಟ್ ಆಗಿ HDFC ಅವ್ರು ಏನು ಮಾಡ್ತಾರೆ ಕೊಡ್ತಾ ಇದ್ದಾರೆ. ಸೊ ಸೆಲೆಕ್ಟೆಡ್ ಆಗಬೇಕು. ಲೈಕ್ ಎಕ್ಸಾಂಪಲ್ ನಾವು 40,000 ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕಿದ್ದೀರಾ, ಬಟ್ ಅವ್ರು ಕೊಡೋದು ವರ್ಷ ನಾನು ನೋಡಿದಾಗೆ 3,000 ಸ್ಟೂಡೆಂಟ್ಗೆ ಕೊಡ್ತಾರೆ. ಬರೀ 40,000 ಅಷ್ಟೇ ಅಪ್ಲಿಕೇಶನ್ ಹಾಕ್ತಾರಾ? ಇಲ್ಲ, ಜಾಸ್ತಿನೂ ಕೂಡ ಆಗ್ತಿರ್ತಾರೆ. ಆ 3,000ದಲ್ಲಿ ನೀವೇನಾದರೂ ಸೆಲೆಕ್ಷನ್ ಆದರೆ ನೀವು ಅಪ್ಲಿಕೇಶನ್ ಹಾಕಿ ದುಡ್ಡು ಕೊಡಲ್ಲ, ಫ್ರೀ ಆಗಿರ್ತದೆ. ಓಕೆ, ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತಂದರೆ ಎಲ್ಲ ಒಂದು ಕೂಡ ಅಪ್ಲಿಕೇಶನ್ ಬಡ್ಡಿ ಫಾರ್ ಸ್ಟಡಿ ಅಂತ ಕಾಣಿಸ್ತದೆ. ಈ ಬಡ್ಡಿ ಫಾರ್ ಸ್ಟಡಿದೊಳಗೆ ಎಲ್ಲ ಸ್ಕಾಲರ್ಶಿಪ್ ಕೂಡ ಲಿಂಕ್ ಇಟ್ಟಿರ್ತಾರೆ ಅವರು. ಸೊ ಫ್ರೀ ಆಗಿರ್ತದೆ ಅಪ್ಲಿಕೇಶನ್ ಹಾಕುವಾಗ. ಒನ್ ಟೈಮು ಅಂದರೆ ಬಡ್ಡಿ ಫಾರ್ ಸ್ಟಡಿದಲ್ಲಿ ನಿಮಗೆ ಮಾಹಿತಿ ಗೊತ್ತಿದ್ರೆ ಮಾತ್ರ ನೀಟಾಗಿ ಫಸ್ಟ್ ಟೈಮ್ ಎಲ್ಲನೂ ಕೂಡ ಫಿಲಪ್ ಮಾಡಿ. ಫಸ್ಟ್ ಟೈಮ್ ಯಾವ ರೀತಿ ಫಿಲಪ್ ಮಾಡ್ತಾರೋ ಅದೇ ನಿಮಗೆ ಥ್ರೋಟ್ ಎಲ್ಲ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಆಗ್ತದೆ. ಲೈಕ್ ಎಕ್ಸಾಂಪಲ್, ಈಗ HDFC ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಇದ್ರಂತಂದರೆ ಎಲ್ಲ ಡೀಟೇಲ್ ಒನ್ ಟೈಮ್ ಕೇಳಿಬಿಡ್ತದೆ. ಸೊ ಆ ಡೀಟೇಲ್ ಒನ್ ಟೈಮ್ ಕರೆಕ್ಟ್ ಹಾಕೋಬೇಕು. ಯಾಕಂದರೆ ಒನ್ ಟೈಮ್ ಹಾಕೋದು ನೆಕ್ಸ್ಟ್ ಬೇರೆ ಸ್ಕಾಲರ್ಶಿಪ್ ಹಾಕುವಾಗ ಸೊ ನೀವೇ ಫಿಲಪ್ ಮಾಡೋದಿರಲ್ಲ, ಆಟೋಮೆಟಿಕ್ಲಿ ತಾನೇ ತೊಗೊಂತಾ ಇರ್ತದೆ. ಈ ಬಡ್ಡಿ ಫಾರ್ ಸ್ಟಡಿದಲ್ಲಿ ಸುಮಾರು ವರ್ಷಕ್ಕೆ ಎಂತಿಲ್ಲ ಅಂದರೂ ಕೂಡ 100 ಸ್ಕಾಲರ್ಶಿಪ್ ಕೂಡ ಇದ್ದೇ ಇರ್ತವೆ. ಸೊ ಅದರಲ್ಲಿ ನೀವು ಒಂದು 20 ಹಾಕ್ರಿ, ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಆದರೂ ಕೂಡ ನಿಮಗೆ ಫೈನಾನ್ಷಿಯಲಿ ಎಷ್ಟೋ ಬಡನ್ಗೆ ಹೆಲ್ಪ್ಫುಲ್ ಆಗ್ತದೆ ಅಂತ. ಓಕೆ, ಲೈಕ್ ಎಕ್ಸಾಂಪಲ್ ಈಗ HDFC ಸ್ಕಾಲರ್ಶಿಪ್ ಅಂತ ಹೇಳಿದೆ, ಅದೇ ರೀತಿಗೆ ಬೆಸ್ಟ್ ಅಂತ ಬರ್ತದೆ, ಆ್ಯಂಡ್ ನೆಕ್ಸ್ಟ್ ಅಂತ ಬರ್ತದೆ, ಸಂತೋಷ್ ಸ್ಕಾಲರ್ಶಿಪ್ ಲೇಡೀಸ್ಗೆ ಬರ್ತದೆ. ಸೊ ಇದೇ ರೀತಿಯಾಗಿ ಬೇರೆ ಇದಾವೆ. ನಾನು ಬಿಟ್ಟಾಗಿ ಹೇಳ್ತಾ ಇರ್ತೀನಿ ಅಂತ. ಸೊ ಮೇನ್ ಥಿಂಗ್ಸ್ ಇನ್ನೂ ಒಂದು ಏನಪ್ಪ ಅಂತಂದರೆ ಜಿಂದಾಲ್ ಸ್ಕಾಲರ್ಶಿಪ್ ಎಷ್ಟೋ ಹುಡುಗರಿಗೆ ಗೊತ್ತಿದೆಯೋ ಇಲ್ಲ. ಜಿಂದಾಲ್ ಸ್ಕಾಲರ್ಶಿಪ್ ಯಾಕೆ ಹೇಳ್ತೀನಿ ಅಂತಂದರೆ ಇದು ಎಲ್ಲರಿಗೂ ಕೂಡ ಬರುವಂಥದ್ದು. ಇದು ಪ್ರೈವೇಟ್ ಆದರೂ ಕೂಡ ಎಲ್ಲ ಸ್ಟೂಡೆಂಟ್ ಕೂಡ ಬರ್ತದೆ. ಸೊ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಆನ್ಲೈನಲ್ಲಿ ಎಲ್ಲನೂ ಕೂಡ ಫಿಲ್ಅಪ್ ಮಾಡಿ ಆ ಪ್ರಿಂಟ್ಔಟ್ ತಗೊಂಡು ಪೋಸ್ಟಿಗೆ ಕಳಿಸ್ಬೇಕು, ಆ ಒಂದು ಜಿಂದಾಲ್ ಆಫೀಸ್ಗೆ. ಓಕೆ, ಅಡ್ರೆಸ್ಸಿಗೆ ಕಳಿಸ್ಬೇಕು ವಿತ್ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿಬಿಟ್ಟು. ಆ್ಯಂಡ್ ಈ ಜಿಂದಾಲ್ ಅಪ್ಲಿಕೇಶನ್ ಹಾಕೋ ಸುಮ್ಮನೆ ಈಸಿ ಇರಲ್ಲ. ಎಲ್ಲ ಪ್ರಿಂಟ್ಔಟ್ ತಗೊಂಡು ಆದ್ಮೇಲೆ ಕೂಡ ನಿಮ್ಮ ಕಾಲೇಜ್ ಕಡೆಯಿಂದ ಕೂಡ ಕೆಲಸ ಇರ್ತದೆ. ಬಟ್ ಇದು ಮಾತ್ರ ಎಲ್ಲನೂ ಕೂಡ ಪ್ರೊಸೆಸ್ ಕರೆಕ್ಟ್ ಆಯಿತು ಅಂತಂದರೆ, ಅಪ್ರೂವಲ್ ಆಯ್ತಪ್ಪ ಅಂತಂದರೆ ಇವರು ಕೂಡ 6 ಮಂತ್, ಓಕೆ, ವರ್ಷದಲ್ಲಿ 6 ತಿಂಗಳು ನಿಮಗೆ ಸ್ಕಾಲರ್ಶಿಪ್ ನಿಮ್ದು UG ಇದ್ದೀರಾ. ಸೊ UG ಅಂತಂದರೆ ಸುಮಾರು ಒಂದು 2,000 ರೂಪಾಯಿ ತಿಂಗಳು ಆಗ್ತಾರೆ, ಅಂದರೆ ಮಂತ್ಲಿ ಆಗ್ತಾರೆ ಇವರು. ಓಕೆ, ಇದು ಯಾರಿಗೆ ಜಿಂದಾಲ್ ಸ್ಕಾಲರ್ಶಿಪ್ ಕೂಡ ಹೇಳಿದೆ. ನೆಕ್ಸ್ಟ್ ಅದಾದ ತಕ್ಷಣ ಇನ್ ಕೇಸ್ ಕೆಲವೊಂದಿಷ್ಟು ಹುಡುಗರಿಗೆ ಗೊತ್ತಿರುತ್ತೆ, ಅದು ಕೂಡ ಹೇಳ್ತೀನಿ. ಧರ್ಮಸ್ಥಳ ಸ್ಕಾಲರ್ಶಿಪ್ ಅಂತಂದು, ಇದು ಧರ್ಮಸ್ಥಳದ ಏನಂತಂದರೆ ಯಾರಾದರೂ ಆ ಒಂದು ಸಂಘದಲ್ಲಿದ್ದರೆ ಅಥವಾ ಧರ್ಮಸ್ಥಳದಲ್ಲಿ ಯಾರಾದರೂ ವರ್ಕ್ ಮಾಡೋರು ಇತ್ತಂದರೆ ಅಂಥ ಒಂದು ಸ್ಟೂಡೆಂಟ್ಗೆ ಏನಂತಂದರೆ ಆ ಒಂದು ಹುಡುಗರು ಆ ಒಂದು ಮಕ್ಕಳಿಗೆ ಏನು ಮಾಡ್ತಾರೆ ಅಂತಂದರೆ ಸ್ಕಾಲರ್ಶಿಪ್ ಹಾಕ್ತಾರೆ. ಓಕೆ, ಇದು ಒಂದು. ನೆಕ್ಸ್ಟ್ ಓಕೆ, ಅದಾದ ತಕ್ಷಣ ಏನಪ್ಪ ಅಂತಂದರೆ ಈಗ ನಾನು ಈ ಬಡ್ಡಿ ಫಾರ್ ಸ್ಟಡಿದಲ್ಲಿ ಹೇಳಿದೆ, ಅದರಲ್ಲೂ ಕೂಡ ಏನಂತಂದ್ರೆ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗ್ತಿರ್ತವೆ. ಅದೇ ರೀತಿ ಬೇರೆನೂ ಕೂಡ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿ ಒಂದೇ ಒಂದು ಯಾವುದೋ ಒಂದು ಸಂಸ್ಥೆ ಅಂತ ಇರ್ತವೆ, ಸ್ಕಾಲರ್ಶಿಪ್ ಎಕ್ಸಾಮ್ ಕರಿತಾ ಇರ್ತಾರೆ. ಸೊ ಅವನ್ನೆಲ್ಲನೂ ಕೂಡ ಎಕ್ಸಾಮ್ಸ್ ಬರೀಬೇಕಾಗ್ತದೆ. ಅದರಲ್ಲಿ ಏನಾದರೂ ನೀವು ಚೆನ್ನಾಗಿ ಸ್ಕೋರ್ ತೊಗೊಂಡು ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ. ಸೊ ಇರ್ತವೆ. ಓಕೆ, ಅದೇ ರೀತಿಯಾಗಿ ಬೇರೆ ಕಂಪ್ನಿಗಳು ಕರಿತಿರ್ತಾರೆ. ಎಲ್ಲನೂ ಕೂಡ ಏನೇ ಒಂದಿರಲಿ ನಮ್ಮ ವಾಟ್ಸಪ್ ಚಾನಲ್ಗೆ ತಿಳಿಸ್ತಾ ಇರ್ತೀನಿ. ಸೊ ಸ್ಟೂಡೆಂಟ್ ಬೇಕಾದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಇರೋರಿಗೆ ಹುಡುಗರಿಗೆ ಸಾಕಷ್ಟು ಹೆಲ್ಪ್ ಆಗಿದೆ. ಬೇಕಾದರೆ ಹೋಗಿಬಿಟ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಹೋಗಿ ನೋಡಿ. 8,000 ಸ್ಟೂಡೆಂಟ್ ಈಗ 1 ವರ್ಷದಲ್ಲಿ ಜಾಯ್ನ್ ಆಗಿರೋದು. ಅಂದರೆ ಭಾಳಷ್ಟು ನಾವು ಸ್ಕಾಲರ್ಶಿಪ್ ಅಪ್ಡೇಟ್ ಕೊಟ್ಟಾಗ ಜಾಯ್ನ್ ಆಗಿರೋದು ಅಂತಾರೆ. ಆ 8,000 ಸ್ಟೂಡೆಂಟ್ ಕೂಡ ಗೊತ್ತಿದೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ಅಂತಂದು. ಓಕೆ, ನಿಮಗೂ ಕೂಡ ಗೌರ್ಮೆಂಟ್ಗೆ ಸಂಬಂಧಪಟ್ಟಾಗ ಏನೇ ಒಂದು ಬಿಟ್ಟರು ಕೂಡ ನಾನು ನಿಮಗೆ SSP ಆಯಿತು, ಆ್ಯಂಡ್ ಡೇಟ್ ಎಕ್ಸ್ಟೆಂಡ್ ಆಗೋದ್ರ ಬಗ್ಗೆ ಆಯಿತು, ಮತ್ತೆ ಬಿಟ್ಟಾಗ ಎಲ್ಲನೂ ಕೂಡ ತಿಳಿಸ್ತಾ ಇರ್ತೀನಿ. ಆ್ಯಂಡ್ ಲಾಸ್ಟ್ ಡೇಟ್ ಬಗ್ಗೆ, ಆ್ಯಂಡ್ ಅದೇ ರೀತಿಯಾಗಿ ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿದೆ. ಸದ್ಯಕ್ಕೆ ಈಗ ನೋಡಿ, ಈಗ ಸದ್ಯಕ್ಕೆ ಇವತ್ತು 30ನೇ ತಾರೀಕು ಓಪನ್ ಆಗಿದೆ, 20ನೇ ತಾರೀಕು ತನಕ ಇದೆ. ಅಂದರೆ ಜುಲೈ 20ರವರೆಗೂ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಇದೆ. ಸೊ ಯಾರಿಗೆ BA BCom BScದವ್ರಿಗೆ ಅಷ್ಟೇ ಇದೆ. ಸೊ ಕೇಳ್ಬೋದು, KCT ಸ್ಟೂಡೆಂಟ್ ಕೂಡ ಕೇಳ್ತಾರೆ ನಮ್ಗೆ ಯಾವಾಗ ಅಂತಂದು. ಸೊ ನಿಮ್ಗೆ ಯಾವಾಗ ಅಂತಂದರೆ ಸಿಂಪಲ್ ಆಗಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಂತ ಸೆಕೆಂಡ್ ರೌಂಡ್ ಅಡ್ಮಿಷನ್ ಪ್ರೊಸೆಸ್ ಮುಗಿತಾ ಇದ್ದಂಗೆ ಏನು ಮಾಡ್ತಾರೆ ಅಂತಂದರೆ ನಮ್ಮ ಒಂದು KCT ಸ್ಟೂಡೆಂಟ್ಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೀತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಪ್ರೊಫೆಷನಲ್ ಕೋರ್ಸಸ್ ಎಲ್ಲನೂ ಕೂಡ KE ಅಲಾಟ್ಮೆಂಟ್ ಆಗ್ತದೆ. KE ಸೆಕೆಂಡ್ ರೌಂಡ್ ಮುಗಿಯೋರ್ಗಾದ್ರೂ ಕೂಡ ಸ್ಟೂಡೆಂಟ್ KEದಲ್ಲೇ ಇರ್ತಾರೆ ಅಂತಂದು. ಸೊ ಹಂಗಾಗಿ ಇವಾಗಲೇ ಹಾಸ್ಟೆಲ್ ಅಪ್ಲಿಕೇಶನ್ನು ಪ್ರೊಫೆಷನಲ್ ಕೋರ್ಸಸ್ಗೆ ಓಪನ್ ಮಾಡಲ್ಲ. ಪ್ರೊಫೆಷನಲ್ ಕೋರ್ಸಸ್ಗೆ ಸೆಕೆಂಡ್ ರೌಂಡು KCT ಕೌನ್ಸಿಲಿಂಗ್ ಮುಗಿದಾದ ಮೇಲೇ ಹಾಸ್ಟೆಲ್ ಅಪ್ಲಿಕೇಶನ್ ಕರೀತಾರೆ. ಅವಾಗ ಅಪ್ಲಿಕೇಶನ್ ಹಾಕಿ ಅದನ್ನೆಲ್ಲಕ್ಕೂ ಡೀಟೇಲ್ಸ್ ಒಂದು PDF ಬರುತ್ತೆ. ಅಂದರೆ ಎಲ್ಲಿವರೆಗೂ ಹಾಕಬೇಕು, ಆ್ಯಂಡ್ ಆ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ಅದು ಎಲ್ಲಿವರೆಗೂ ಕೂಡ ನೀವು ವೆರಿಫೈ ಮಾಡ್ತಾರೆ. ಆ್ಯಂಡ್ ರಿಸಲ್ಟ್ ಯಾವಾಗ ಬರುತ್ತೆ, ಆ್ಯಂಡ್ ಯಾವ ಡೇಟ್ ಒಳಗಡೆ ಹೋಗ್ಬಿಟ್ಟು ನೀವು ಹಾಸ್ಟೆಲ್ಗೆ ರಿಪೋರ್ಟ್ ಮಾಡ್ಕೋಬೇಕಂದ್ರೆ ಅಡ್ಮಿಷನ್ ಆಗಬೇಕು. ಎಲ್ಲನೂ ಕೂಡ ಒಂದೇ PDF ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಒಂದೇ ತಿಂಗಳಲ್ಲಿ ಮುಗಿಸ್ತಾರೆ. ಅಂದರೆ ಆಗಸ್ಟಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಆಗಸ್ಟ್ 1ಕ್ಕೆ ಏನಾದರೂ ಅಪ್ಲಿಕೇಶನ್ ಕರೆದ್ರೆ ಆಗಸ್ಟ್ 20ವರೆಗೂ ಕೂಡ ನಿಮ್ಗೆ ಅಪ್ಲಿಕೇಶನ್ ಕರೀತಾರೆ. ಒಂದು 20 ಡೇಸ್ ಆದರೂ ಅಪ್ಲಿಕೇಶನ್ ಕರೀತಾರೆ. ಸೊ ವಿತಿನ್ 10 ಡೇಸಲ್ಲೇ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕೂಡ ಮುಗಿಸ್ಕೊಂಡ್ಬಿಡ್ತಾರೆ. ಸೊ ಓಕೆ ಸರಿ, ಇದನ್ನೆಲ್ಲನೂ ಕೂಡ ಅಪ್ಡೇಟ್
ಅಪ್ಡೇಟ್ ಬೇಕಂತಂದರೆ ಸದ್ಯಕ್ಕೆ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ, ಮುಂದೆ ಎಲ್ಲನೂ ಕೂಡ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.